ಇಲ್ಲಲ್ಲಿ ಈ ರಾಣನ ಪವಾಡ ನಿನ್ನ ಖಜಾನೆಗೆ ಸೇರಬೇಕಾಗಿದ್ದು 60 ಕೋಟಿ ಹಣ ನನ್ನ ಖಜಾನೆಗೆ ಸೇರಿ ಹೋಯಿತು. ಇದನ್ನು ಅರಿತು ಈ ರಾಣನ ವಿರುದ್ಧ ಕಾದಾಡುವುದು ಅಸಾಧ್ಯ ಎಂದು ತಿಳಿದು ಇಲ್ಲಿಗೆ ಸುಮ್ಮನಾದರೆ ಸರಿ. ಇಲ್ಲವಾದರೆ ನಿನ್ನ ಪ್ರಾಣ ಸೇರುವುದು ಯಮನ ಪಾದ. ಅಸಾಧ್ಯ ಅನ್ನುವುದು ಈ ಸೂರ್ಯನ ಪದ ಪುಂಜರದಲ್ಲಿ ಇಲ್ಲ. ಅಂತ ಸಂದರ್ಭ ಬಂದರೆ ಸಮುದ್ರದಲ್ಲಿ ಅಪ್ಪಳಿಸುತ್ತ ಬರುವ ಆರ್ಭಟದ ಅಲೆಗೆ ಎದುರಾಗಿ ಈ ಮಹಾರಾಜ ನಿನ್ನಷ್ಟಕ್ಕೆ ನೀನು ಮಹಾರಾಜನೆಂದು ಕೊಚ್ಚಿಕೊಂಡರೆ ಸಾಲದ ಕಣ. ನಿನ್ನಲ್ಲಿರುವ ಕೋಟ್ಯಾನುಗಟ್ಟಲೆ ಆಸ್ತಿಯನ್ನು ನನ್ನ ಕೈವಶ ಮಾಡಿಕೊಳ್ಳುವುದೇ ರಾಣನ ಗುರಿ. ಗುರಿಯಿಟ್ಟು ಬಾಣ ಬಿಡಲು ಬಂದರೆ ಆ ಬಾಣವನ್ನು ತಿರುಗಿ ಬಾಣವಾಗಿ ಪ್ರಯೋಗಿಸುವ ಚದುರಂಗದ ಚಕ್ರವರ್ತಿ ನನ್ನ ಚದುರಂಗದ ಆಟದಲ್ಲೇ ನೀನು ನನ್ನ ಅಡಿಯಾಳ ಆಗಲೇಬೇಕು. ಅದೇ ಈ ಸೂರ್ಯನ ಮುಂದೆ ಕಾರಸ್ಥಾನ. ಕುತಂತ್ರ ನಿನ್ನ ತಂತ್ರ ಕುತಂತ್ರಗಳಿಗೆ ಎದುರಿ ಪಾರಾಗುವ ಗಂಡಲ್ಲ ಈ ರಾಣ. ಲೇ ಸೂರ್ಯ, ಈಗ ನಾನು ಬೇಟೆಗಾರನಂತೆ ಬೀಸಿರುವ ಬಲೆಯಲ್ಲಿ ನೀನು ಸಿಕ್ಕಿ ಒದ್ದಾಡಲೇಬೇಕು. ಆಗ ತೋರಿಸುವೆ ಈ ರಾಣನ ಕಪಟಕಾರ ಸ್ಥಾನ. ಕಪಟಕಾರ ಸ್ಥಾನ. ಕಪಟಕಾರ ಸ್ಥಾನದಿಂದ ನನ್ನ ನಡೆಯಲು ಬಂದರೆ ನಾನು ಸುರಿಸುವ ಬೆಂಕಿಯ ಮಳೆಯಲ್ಲಿ ಬಿಟ್ಟು ನೀನು ಸುಟ್ಟು ಭಸ್ಮವಾಗಲೇಬೇಕು. ನಾನು ಸುರಿಸುವ ಬೆಳೆಯಲ್ಲಿ ಬಿಟ್ಟು ನೀನು ಸಿಕ್ಕಿ ಒದ್ದಾಡಲೇಬೇಕು. ಈ ಚತುರತೆಯ ಒಂದರಿವ ಗಂಡದ ಗಂಡುಗಳ ಈ ಸೂರ್ಯ ಗಂಡುಗಲಿ ನೀನೇ ಸಾಮ್ರಾಜ್ಯದ ಗಂಡುಗಲಿ ಎಂದು ನಿಗರಾಡಿದರೆ ನರಸತ್ತ ನಾಮರ್ಥ ನೀನಾಗಬೇಕಾಗುತ್ತದೆ. ನೀನು ನನ್ನ ಗಂಡು ಸ್ಥಳಕ್ಕೆ ಸವಾಲ್ ಆಗುವ ಮೊದಲೇ ನಿನ್ನ ಲೆಕ್ಕ ಪುತ್ರಗಳನ್ನು ಕತ್ತರಿಸಿದ ಬಿಡಲಾರ ಈ ಸೇಡಿನ ಸಿಂಹದ ಮರೆ
ಸಿಂಹದ ಮರಿ ಎಂದು ಕಚ್ಚಲ ಬಂದರೆ ನಿನ್ನ ಎದೆ ಸೀಳುವ, ನಿನ್ನ ಎದೆ ಸೀಳಿ ರಕ್ತ ಕೊಡುವ ಅಥವಾ ಸೂರ್ಯ. ನಾನು ಮನಸ್ಸು ಮಾಡಿದರೆ ಈ ಭೂಪಟದಲ್ಲಿ ರಾಣನೇ ಎಂಬ ಹೆಸರು ನಾಮವೇನದಂತೆ ನಿರ್ನಾಮ ಮಾಡಿಬಿಡುತ್ತೇನೆ. ಎಚ್ಚರಿಕೆ ಮಗನೇ, ಎಚ್ಚರಿಕೆ. ನನ್ನ ಹಣೆ ಬರಹ ಬರೆದ ಆ ಬ್ರಹ್ಮನಿಗೆ ನನ್ನನ್ನು ನಿರ್ನಾಮ ಮಾಡಲು ಸಾಧ್ಯವಿಲ್ಲ ಎಂದ ಮೇಲೆ ನೀನು ನನ್ನನ್ನು ಎದುರಿಸುವೇನೋ ಭಕ್ತ? ದಂಡ ನಿಲ್ಲುಗಚ್ಚಿ ಚಂಗನಂತೆ ಬಾಳುವ ನಾಳ, ನಿನ್ನ ಕನಸಲ್ಲೂ ಕೂಡ ಈ ಸೂರ್ಯನ ಸಾವನ್ನು ಕಾಣಬೇಡ ಕೊಡೋ ರಣೆಯಾಡಿ. ನನಗೆ ಎದುರಾಗೋ ಯೋಚನೆ ಇಲ್ಲಿಗೆ ಬಿಟ್ಟು ಬಿಡವು. ಇಲ್ಲವಾದರೆ ನನ್ನ ಕೈಯಲ್ಲಿ ಬಲಿಯಾಗಲು ಸಿದ್ಧನಾಗು. ಸಮಯ ಬಂದಾಗ ನಿನ್ನ ಮರಣದ ಸಮಾಧಿ ತೋರುತ್ತೇನೆ. ಅಲ್ಲಿವರೆಗೂ ನೆಮ್ಮದಿಯಿಂದ ಉಸಿರಾಡು. ఎప్పుడు పోతా తర్వాత వస్తా. నేను మాట్లాడేటప్పుడు నీవు చెయ్యలు మాత్రం పని చేయాలి. నేనేమన్నా పని చేసాడనుకో కంఠం కోచేస్తా.